ಸೆಲೆಬ್ರಿಟಿಯಾಗಿ ಇವರು ಬೇರೆ ಕೈದಿಗಳನ್ನ ಹಾರ್ಗಡಿಸ್ತಾರಲ್ಲ. ಇನ್ನೊಂದು ಕಂಟ್ರಿನಲ್ಲಿ ಕರಪ್ಷನ್ನು ಎಲ್ಲ ಜಾಗದಲ್ಲೂ ಇದೆ, ಇಲ್ಲೂ ಇದೆ ಅಷ್ಟೇ. ಅದೊಂದೇ ಇದು ಸೊಲ್ಯೂಷನ್. ಆ ಸೊಲ್ಯೂಷನ್ ಕರಪ್ಷನ್ ಯಾವಾಗ ಇದಾಗುತ್ತೋ, ಎರಾಡಿಕೇಟ್ ಆಗುತ್ತೋ ಅವಾಗ ಎಲ್ಲನೂ ಕರೆಕ್ಟಾಗಿರುತ್ತೆ. ಈಗ ಜೈಲಾಧಿಕಾರಿಗಳಿಗೆ ಈಗ 7 ಜನ ಅಮಾನತಾದರು. ಇವತ್ತಾಗಲೇ ಜಿ ಪರಮೇಶ್ವರ್ ಅವರು ಅವ್ರನ್ನ ಅಮಾನತ್ ಮಾಡಿದ್ರು. ಈ ಬಗ್ಗೆ ಏನಂತೀರಿ? ಮಿಸ್ಟೇಕ್, ಗೌರ್ಮೆಂಟ್ ಮಿಸ್ಟೇಕ್. ಒಳ್ಳೇದಾ ಅಥವಾ ಇಲ್ಲ ಮಿಸ್ಟೇಕ್, ಗೌರ್ಮೆಂಟ್ ಮಿಸ್ಟೇಕ್ ಅಲ್ಲ. ಯಾವ ರೀತಿ ಅಂತ ಗೌರ್ಮೆಂಟ್ ಮಿಸ್ಟೇಕ್ ಅಂದರೆ? ಅವ್ರು ಆ್ಯಕ್ಷನ್ ತಗೋಬೇಕಾಗಿತ್ತು, ಅವರು ಸರ್ಕ್ಯುಲರ್ ಕಳಿಸ್ಬೇಕಾಗಿತ್ತು, ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ. ಈಗ ಜೈಲಲ್ಲಿ ಈ ಒಂದು ಮಾದಕ ವಸ್ತುಗಳು ಯಾವ ರೀತಿ ಎಂಟ್ರಿ ಕೊಡ್ತಾ ಇದ್ದಾವೆ ಅಂತ, ಯಾರು ಕೊಡ್ತಾ ಇದ್ದಾರೆ ಒಳಗಡೆ ಅಂತ? ಎಲ್ಲರೂ ಕೊಡ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಸಪೋರ್ಟ್ ಇರುತ್ತೆ, ಇನ್ನೊಂದು ಅವ್ರಿಗೆಲ್ಲ ಫೆಸಿಲಿಟೀಸು ಕೊಟ್ಟಿರ್ತಾರೆ. ಅದರಿಂದ ಸಹಜ ಅದು, ಇವಾಗಿನಿಂದಲ್ಲ ಮೊದಲಿಂದಲೂ ನಡೀತಾ ಇದೆ. ಅದು ಅದನ್ನ ಇದು ಮಾಡೋದಕ್ಕೆ ಯಾರ ಕೈನಲ್ಲೂ ಇನ್ನೂ ಆಗಿಲ್ಲ, ಆಗೋದು ಕಷ್ಟ ಅಂತ ಕಾಣುತ್ತೆ. ಸರ್, ಈಗ ಮೊಬೈಲ್ ಅಲಾವ್ ಇರೋದಿಲ್ಲ ಜೈಲಲ್ಲಿ, ಹೌದಾ? ಹೌದು. ಆದರೆ ಮೊಬೈಲ್ ಹೆಂಗ್ರೆ ಒಳಗಡೆ ಎಂಟ್ರಿ ಆಯಿತು ಅಂತೀನಿ ನಾನು. ವಿಡಿಯೋ ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿ ಅವ್ನು ಯಾರೋ ಒಬ್ಬರು ರೌಡಿ ಶೀಟ್ರು ತನ್ನ ಮಗನಿಗೆ ಕಾಲ್ ಮಾಡಿ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸ್ತಾನೆ. ಎಂಟ್ರಿನಲ್ಲಿ ಚೆಕ್ ಮಾಡೋದಿಲ್ಲ, ಅವ್ರಿಗೂ ಬ್ರೈಬ್ ಕೊಡ್ತಾರೆ. ಅಂದರೆ ಜೈಲಿನ ಎಂಟ್ರಿ ಇದ್ರೆ ಅಷ್ಟೇ, ಅಲ್ಲಿಂದನೇ ಶುರು ಆಗುತ್ತೆ. ಹೋಗೋದಕ್ಕೇನೋ ಅದೇನೋ ಆಕಾಶದಿಂದ ಏನು ಬರೋದಿಲ್ವಲ್ಲ, ಫ್ಲೈ ಮಾಡ್ಕೊಂಡು ಬರೋದಿಲ್ವಲ್ಲ. ಅಲ್ಲ ಸರ್, ಈಗ ಜೈಲ್ ಅಂದಮೇಲೆ ಅವನೊಬ್ಬ ತಪ್ಪು ಮಾಡಿದ್ದಾನೆ, ಅವನೊಬ್ಬ ಅಪರಾಧಿ, ಅವನಿಗೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದೆ ಜೈಲಲ್ಲಿ. ಏನೇನು ಇಲ್ಲಿ ಐಷಾರಾಮಿ ಜೀವನ ಕೊಡೋ ಬದಲಿಗೆ ಅವ್ರನ್ನ ಹೊರಗಡೆ ಬಿಟ್ಟರೆ ಮುಗಿದೋಯ್ತಲ್ಲ, ಮತ್ತು ಅವ್ರನ್ನ ಒಳಗಡೆ ಇಟ್ಕೊಂಡು ಸಾಕೋದು ಯಾಕೆ ಇಷ್ಟೊಂದು ಐಷಾರಾಮಿ ತನ ಕೊಟ್ಟು? ಹೊರಗಡೆ ಬಿಡಬೇಕಂದ್ರೆ ಇವಾಗ ಪ್ರೈಮ್ ಮಿನಿಸ್ಟ್ರು ಯೋಚನೆ ಮಾಡಬೇಕು. ಅಲ್ಲ, ನಾನು ನಿಮಗೆ ಜಸ್ಟ್ ಆಡ ಭಾಷೆಯಲ್ಲಿ ಹೇಳ್ತಿದ್ದೀನಿ, ಅಂದರೆ ನೀವು ಚೂಡ್ತಾ ಇದ್ದೀನಿ ನಾನು ಅಂತ. ಸರಿ, ಇವಾಗ ಏನು ಮಾಡೋದಕ್ಕಾಗೋದಿಲ್ಲ. ಅದು ಕರಪ್ಷನ್ ಇಲ್ಲವರೆಗೂ ಅದು ಹಾಗೇ ಇರುತ್ತೆ, ಆರಾಮಾಗಿರೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ ಮೇಲೆ ಅವ್ರು ಎಲ್ಲರೂ ಗೊತ್ತಾಗುತ್ತೆ. ಪಬ್ಲಿಕ್ ಏನು ಅನಿಸುತ್ತೆ, ತಪ್ಪು ಅನಿಸುತ್ತೆ, ಅದನ್ನ ಅವರು ಎಲಾಬೊರೇಟ್ ಮಾಡ್ತಾರೆ. ಇದರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಅದು ಸರಿಯಾದ ಕ್ರಮ ತಗೋಬೇಕಂದ್ರೆ ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.